ಸುವರ್ಣ. ಮಿಲನ 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 ಮಿಲನ. ಈ ಅರಿಶಿನ ಕುಂಕುಮ ಈ ಅಲಂಕಾರ ಕೊಟ್ಟ ಇಂಪಾರ್ಟೆನ್ಸು ನಾನು ನಿಮಗೆ ಕೊಡ್ಲಿಲ್ಲ. ಈ ಪೂಜೆ ವ್ರತ ಇದರ ನಿಯಮಗಳನ್ನ ಅರ್ಥ ಮಾಡ್ಕೊಂಡಷ್ಟು ನಿಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ನನ್ನ ಮನಸ್ಸಲ್ಲಿ ಎಷ್ಟು ಹತ್ತಿದ್ದೀನಿ ಗೊತ್ತಾ? ಇದನ್ನೆಲ್ಲ ನಾನು ನಿಮ್ಮ ಮುಂದೆ ಹೇಳ್ಕೋಬೇಕು. ನನ್ನನ್ನು ಸೋಲ್ಸಿ ಪ್ಲೀಸ್, ನಾನು ಸೋಲ್ಬೇಕು. ಹಾಗಾದ್ರೆ ಯಾಕೆ ಯಾವಾಗಲೂ ನನ್ನ ಕೋಪ ಮಾಡ್ಕೋತೀಯ? ಮನ್ಸಲ್ಲಿರೋದನ್ನ ಯಾಕೆ ಹೊರಗಡೆ ತೋರಿಸ್ಕೊಳ್ಳಲ್ಲ? ನಂಗೆ ಗೊತ್ತಿಲ್ಲ, ನನ್ಗೆ ಆ ಕ್ಷಣಕ್ಕೆ ಹೇಗೆ ಅನ್ಸುತ್ತೋ ನಾನು ಹಾಗೆ ನಡ್ಕೊಂತೀನಿ ಅಷ್ಟೇ. ನಿಂಗೆ ಕ್ಷಣಕ್ಕೊಮ್ಮೆ ಏನೇನೋ ಅನ್ಸುತ್ತೆ, ಆದ್ರೆ ಹೇಳೋದು ಮಾತ್ರ ನನ್ನ ಮನ್ಸು ಚಂಚಲ ಅಂತ. ಇದು ನ್ಯಾಯನ ಹೇಳು? ಅಲ್ಲ, ಅನ್ಯಾಯ. ಇವಾಗ ಹೀಗೆಲ್ಲ ಅಂದ್ಬಿಟ್ರೆ ನನ್ಗಾಗಿರೋ ನೋವು ಸರಿ ಹೋಗ್ಬಿಡತ್ತಾ? ನನಗೆ ನೀನು ಎಷ್ಟು ಹರ್ಟ್ ಮಾಡಿದ್ಯಾ ಗೊತ್ತಾ? ಗೊತ್ತಿಲ್ಲ. ಪಾಪ, ನೀನ್ ತುಂಬಾ ಇನ್ನೋಸೆಂಟ್ ಅಲ್ವಾ? ನಿಂಗೆ ಏನು ಗೊತ್ತಾಗಲ್ಲ. ನನಗೆ ಎಷ್ಟು ಹರ್ಟ್ ಆಗಿದೆ, ನಾನು ಎಷ್ಟು ಹತ್ತಿದ್ದೀನಿ, ನಾನು ಎಷ್ಟು ಒದ್ದಾಡಿದ್ದೀನಿ, ಇದ್ಯಾವುದೂ ಗೊತ್ತಾಗಲ್ಲ ನಿನಗೆ. ಇದೇ ಮನ್ಸಿಗೆ ತಾನೇ ನಾನು ಹರ್ಟ್ ಮಾಡಿದ್ದು. ಈ ಮುದ್ದು ಮನ್ಸಿಗೆ, ಈ ಮಗುನಂತ ಮನ್ಸಿಗೆ ಹರ್ಟ್ ಮಾಡಿದ್ದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನೀನಿನ್ನೇನು ಮಾಡಬೇಡ, ನನ್ನ ಜೊತೆ ಹೀಗೆ ಇರು ಸಾಕು. ನೀನೆಷ್ಟೇ ಹಠ ಮಾಡಿದ್ರು, ನೀನೆಷ್ಟೇ ಜಂಬ ಮಾಡಿದ್ರು, ನಾನು ಮಾತ್ರ ನಿನ್ನ ಬಿಡಲ್ಲ. ನಂಗೆ ನೀನು ಬೇಕು, ನನ್ನ ಮಗಳಿಗೆ ಅಮ್ಮ ಬೇಕು ಅಷ್ಟೇ. ಇನ್ನನ್ನಿಂದ ನೀನು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಏನಿಲ್ಲ, ನೀವೇ ನನ್ನನ್ನು ದೂರ ಹೋಗು ಅಂದ್ರು ನಾನು ಎಲ್ಲಿಗೂ ಹೋಗಲ್ಲ. ನಾನು ಎಲ್ಲಿ ಸೇರ್ಬೇಕು ಅಲ್ಲಿ ಸೇರ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಇಲ್ಲ, ಇನ್ನು ನಿಮ್ಮಿಂದ ದೂರ ಇರಕ್ ನನಗೆ ಖಂಡಿತ ಸಾಧ್ಯ ಇಲ್ಲ. ರೀ, ಇದೆಲ್ಲ ಕರೆದು ನಂಗೆ ಹುಚ್ಚಿಡಿಸ್ಬೇಡ. ಆಲ್ರೆಡಿ ಸೋತಿದ್ದೀನಿ, ಮತ್ತೆ ಹೇಗೆ ಸೋಲಿ ನಾನು? ಇಲ್ಲ, ಇನ್ಮೇಲೆ ನೀವು ಗೆಲ್ಬೇಕು. ನಿಮ್ಗೋಸ್ಕರ ನಾನು ಸೋಲ್ತೀನಿ. ನೀವು ಸೋತಿದ್ದು, ಒದ್ದಾಡಿದ್ದು, ಗೋಗರ್ದಿದ್ದು ಎಲ್ಲ ಸಾಕು. ನಾಳೆನೆ ಎಲ್ಲಾರನ್ನೂ ಕರೆಯೋಣ, ಎಲ್ಲಾರ್ಗೂ ಈ ವಿಷಯನ ತಿಳಿಸೋಣ. ನೀನು ಹೇಳಿದಕ್ಕೆ ನಾನು ಯಾವತ್ತಾದ್ರೂ ಇಲ್ಲ ಅಂತ ಹೇಳಿದ್ದೀನ? ಎಲ್ರೂ ನಾಳೆನೆ ಬರಕ್ಕೆ ಹೇಳ್ತೀನಿ. ನೀನು ಹೇಳು, ಇಬ್ರು ಸೇರ್ಕೊಂಡು ಎಲ್ಲ ವಿಷಯನೂ ಹೇಳೋಣ. ನನ್ನ ಅಪ್ಪ ಅಮ್ಮ ನನ್ನ ಬಗ್ಗೆ ಅದೇನೇನೋ ಅನ್ಕೊಂಡ್ಬಿಟ್ಟಿದ್ದಾರೆ. ನಾಳೆ ಎಲ್ರಿಗೂ ಎಲ್ಲ ವಿಷಯನೂ ಕ್ಲಿಯರ್ ಆಗುತ್ತೆ, ಎಲ್ರಿಗೂ ಸಂತೋಷ ಆಗುತ್ತೆ. ಹೌದು. ಆಮೇಲೆ ನಾವ್ ಹಿಂಗೆ ಜೊತೆಯಾಗಿರ್ತೀವಿ ಅನ್ನೋದನ್ನ ನೆನೆಸ್ಕೊಂಡ್ರೆ ನಂಗೆ ಅಳು ಬರುತ್ತೆ. ನೆನೆಸ್ಕೋಬೇಡ, ನೆನೆಸ್ಕೊಂಡು ಇವಾಗ ಅಳಬೇಡ. ನಾನು ನೀನು ಇಬ್ರು ಜೊತೆಯಲ್ಲಿ ನಮ್ಮನೇಲಿ ಇರ್ತೀವಲ್ಲ, ಅವಾಗ ಅದೆಷ್ಟು ಬೇಕೋ ಅಷ್ಟು ಹತ್ತು ಬಿಡೋಣ. ಓಕೆನಾ?
ಹೊರಡ್ಲಾ? ನಾನು ಬೇಡ ಅಂದ್ರು ನೀವು ಹೋಗ್ಲೇಬೇಕು. ನಾಳೆ ಸಿಗೋಣ. ಕ್ಲಾರಿಟಿ ಬೇಕು ಸಮರ್ಥ್. ನಿನ್ನ ಪ್ರತಿಯೊಂದು ನಡವಳಿಕೆಗೂ ಕ್ಲಾರಿಟಿ ಬೇಕು. ವಿ ಆರ್ ವೆರಿ ಸಾರಿ. ಇಷ್ಟು ಕಾಲ ಸುಮ್ಮನೆ ಇದ್ದು ಈಗ ನಿನ್ನನ್ನು ಎಕ್ದಮ್ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಪೇರೆಂಟ್ಸ್ ಆಗಿ ನಮ್ಗೆ ಅಷ್ಟು ಅಧಿಕಾರ ಇದೆ ಅಲ್ವಾ? ಖಂಡಿತ ಇದೆ. ನಿಮಗೆ ನನ್ನನ್ನು ಪ್ರಶ್ನೆ ಮಾಡೋ ಎಲ್ಲ ಅಧಿಕಾರನೂ ಇದೆ. ನಿನ್ನೆ ನನ್ನ ಮನಸ್ಸು ಸರಿ ಇರಲಿಲ್ಲ, ಅದಕ್ಕೆ ಹಂಗಂದೆ ಅಷ್ಟೆ. ಸರಿ, ಹಾಗಾದರೆ ಈಗ ಹೇಳು, ನಿನ್ನ ಲೈಫಲ್ಲಿ ಏನು ನಡೀತಾ ಇದೆ? ನಮಗೆ ಪೂರ್ತಿಯಾಗಿ ಉತ್ತರ ಬೇಕು ಅದಕ್ಕೆ. ಯಾಕೆಂದರೆ ನಮ್ಮಿಬ್ಬರ ಲೈಫು ಬರೀ ನಿಮ್ಮ ಸುತ್ತನೇ ಸುತ್ತುತ್ತಾ ಇದೆ. ನಮಗೆ ಆದ ಲೈಫೇ ಇಲ್ವಾ ನೋಡಿ. ಐ ಆಮ್ ಸಾರಿ. ನೀವು ಅಂದ್ಕೊಂಡಿರೋ ಹಾಗೆ ನನ್ನ ಲೈಫಲ್ಲಿ ಆಗಬಾರ್ದೇನಾಗ್ತಿಲ್ಲ. ಆ್ಯಕ್ಚುಲಿ ಏನು ನಡೀಬೇಕೋ ಅದೇ ನಡೀತಾ ಇದೆ. ಇಸ್ ಇಟ್? ವಾಟ್ ಡು ಯು ಮೀನ್? ಇಷ್ಟು ವರ್ಷ ನೀವು ನನಗೆ ಪದೇ ಪದೇ ಏನು ಹೇಳ್ತಾ ಇದ್ರೋ ಅದನ್ನು ನಾನು ಪಾಲಿಸ್ತಾ ಇದ್ದೀನಿ ಅಷ್ಟೇ. ಐ ಮೀನ್, ನಾನು ನನ್ನ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾರನ್ನಾದರೂ ಇಷ್ಟಪಟ್ಟಿದ್ಯಾ? ಹೌದು, ಮನ್ಸಾರಿ ಇಷ್ಟಪಟ್ಟಿದ್ದೀನಿ. ಇದನ್ನ ನಾನೇ ಬಂದು ಹೇಳೋಳಿದ್ದೆ. ಅಷ್ಟರಲ್ಲಿ ನೀವೇ ಕೇಳಿದ್ರಿ. ನಾಳೆ ಎಲ್ಲ ಗೊತ್ತಾಗುತ್ತೆ ಡ್ಯಾಡ್. ಇದೊಂದು ರಾತ್ರಿ ಬಿಟ್ಬಿಡಿ ಪ್ಲೀಸ್. ನಾಳೆ ಎಲ್ಲ ಕ್ಲಿಯರ್ ಆಗುತ್ತೆ. ಅದನ್ನ ಇವತ್ತೇ ಹೇಳ್ಬೋದಲ್ಲ? ಇಲ್ಲ, ಅದು ನಾಳೆ ಗೊತ್ತಾದ್ರೇನೆ ಚಂದ. ನೀವಿಬ್ಬರೇ ಅಲ್ಲ, ನನ್ನ ಜೀವನಕ್ಕೆ ಯಾರ್ಯಾರು ಸಂಬಂಧಪಟ್ಟಿದಾರೋ ಅವರೆಲ್ಲ ನಾಳೆ ಅಲ್ಲಿರ್ತಾರೆ. ನಾನು ಪ್ರೀತಿಸಿದವರು ಕೂಡ. ಇನ್ನಾನೇನು ಹೇಳಲ್ಲ. ನಾಳೆ ನೀವೇ ಬರ್ತೀರಲ್ಲ, ನಿಮಗೆ ಎಲ್ಲ ಗೊತ್ತಾಗುತ್ತೆ. ಗುಡ್ ನೈಟ್. ಏನಾದರೂ ಆಗಿರಲಿ, ಅರ್ಥನಿಗೆ ಅದರಿಂದ ಅನ್ಯಾಯ ಆಗಬಾರ್ದು ಅಷ್ಟೇ. ಎಲ್ಲ ಹೇಳಿದ್ಯಾ? ಹೇಳ್ದೆ. ಎಲ್ಲ ಅಲ್ಲ, ನಾಳೆ ಬನ್ನಿ ಗೊತ್ತಾಗುತ್ತೆ ಅಂದೆ. ನಾಳೆ ಎಲ್ರಿಗೂ ತುಂಬ ಖುಷಿ ಆಗತ್ತಲ್ವಾ? ತುಂಬಾ ಖುಷಿ ಆಗುತ್ತೆ. ನಾಳೆ ನೆನ್ಸ್ಕೋತಾ ಇದ್ರೆ ನನಗೆ ನಿದ್ದೆ ಮಾಡಬೇಕು ಅಂತಾನೆ ಅನ್ನಿಸ್ತಾ ಇಲ್ಲ. ನಮ್ಮ ಮದುವೆ ಹಿಂದಿನ ದಿನ ರಾತ್ರಿನೂ ನೀನು ಹೀಗೆ ಹೇಳಿದ್ದೆ ಅನ್ಸತ್ತೆ ಅಲ್ವಾ? ಅಯ್ಯೋ, ನಿಮ್ ದಮ್ಮಯ್ಯ ಅಂತೀನಿ, ಅದನ್ನ ಮಾತ್ರ ಜ್ಞಾಪಿಸ್ಬೇಡಿ, ನನ್ಗೆ ಅಳುನೇ ಬರುತ್ತೆ. ಹಾ, ಇದೊಂದು ಚೆನ್ನಾಗಿ ಹೇಳ್ತೀಯ. ಹೀಗೆ ಹೇಳ್ಬಿಟ್ಟು ಒಳ್ಳೆಯೊಳಾಗ್ಬಿಡ್ತೀಯ ಅಲ್ವಾ? ನೀನು ಅಳೋದನ್ನೆಲ್ಲ ನಾಳೆಗಿಟ್ಕೊ. ಇವಾಗ ನಮಗೆ ಬೇಕಾಗಿರೋನೆಲ್ಲ ಕರೆಯೋದು ಬೇಡವಾ? ನಾಳೆ ಅವ್ರಿಗಿರೋ ದೊಡ್ಡ ಸರ್ಪ್ರೈಸ್ ಕೊಡೋದು ಬೇಡವಾ? ಶಿಶಿರ್, ಚಿರಾಗ್, ಅರ್ಥನ್, ವಾರ್ಡನ್ ಮೇಡಮು ಅವ್ರನ್ನೆಲ್ಲ ನಾನು ಕರಿತೀನಿ. ನೀಲಿಮಾ, ನಮ್ಮ ಆಫೀಸ್ ಸ್ಟಾಫ್ಸು, ತ್ರಿವೇಣಿ ಮೇಡಮ್ನ ನಾನು ಕರಿತೀನಿ. ಅಯ್ಯೋ, ಅವ್ರನ್ನ ನಾನು ಕರಿಬೇಕು. ಇಷ್ಟೆಲ್ಲ ಆಗಿದ್ದು ಅವರಿಂದಾನೇ ತಾನೆ. ಅವ್ರು ನಮ್ಮ ಲೈಫಲ್ಲಿ ಬಂದಿರಲಿಲ್ಲ ಅಂದಿದ್ದಿದ್ರೆ ನಾನು ಹಾಗೆ ಕೊರಗ್ತಾ ಇರ್ತಿದ್ದೆ ಅಲ್ವಾ? ಸೊ ನಮಗೆ ಯಾರ್ಯಾರು ಹೆಲ್ಪ್ ಮಾಡಿದಾರೋ ಅವರೆಲ್ರಿಗೂ ನಾಳೆ ದೊಡ್ಡ ಸರ್ಪ್ರೈಸ್. ನಾಳೆ ಸಿಗೋಣ. ನಾಳೆ ಸಿಗೋಣ. ಪ್ರಾರ್ಥನಾ, ನಾಳೆಯಿಂದ ನಮ್ಮ ಲೈಫ್ ಹೇಗಿರುತ್ತೆ ಅಂತ ನನಗೆ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ. ನಾನು ಅಷ್ಟೊಂದು ಥ್ರಿಲ್ ಆಗಿದ್ದೀನಿ ಗೊತ್ತಾ? ನಾನು
ಇನ್ನು ಈ ಕಲ್ಪನೆ ಕನಸು ಇದೆಲ್ಲ ಯಾಕೆ ಹೇಳಿ? ನಾಳೆಯಿಂದ ನಮ್ಮ ಲೈಫ್ ನಮ್ಮ ಕೈಯಲ್ಲಿರುತ್ತೆ. ಬದುಕೋಣ ಸಾಕು. ಸರಿ ಬದುಕೋಣ. ಬೇಗ ಬಾ, ಕಾಯು ಶಕ್ತಿ ಮುಗ್ದು ಹೋಗಿದೆ. ನನಗೇನಿದೆಯಾ, ನಾಳೆ ಸಿಗೋಣ. ಬಾಯ್. ಹಾಯ್ ಮಾವ. ಅರೆ ಚಿಂತನ, ನೀನಿಲ್ಲಿ? ಅದನ್ನೇ ನಾನು ಕೇಳಬೇಕು ಅಂದ್ಕೊಂಡೆ. ನೀವೇನಿಲ್ಲಿ? ಸಮತ್ ಕರೆದಿದ್ದಕ್ಕೆ ನಾನು ಬಂದಿದ್ದು. ಪ್ರಾರ್ಥನಾ ಕರೆದಿದ್ದಕ್ಕೆ ನಾನು ಬಂದಿದ್ದು. ಅವಳು ಯಾರನ್ನೋ ಇಷ್ಟಪಟ್ಟಿದ್ದಾಳಂತೆ, ಅವ್ರನ್ನ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದ್ಲು. ಸಮರ್ಥನ ಹಾಗೆ ಅಂದ. ಹಾಗಾದ್ರೆ ಅವ್ರು ಯಾರನ್ನ ಇಷ್ಟಪಟ್ಟಿದಾರೋ ಅವ್ರನ್ನ ಇಲ್ಲಿ ಕರ್ಕೊಂಬರ್ತಾರಾ? ಅದು ಸರಿ, ಅರ್ಥ ಎಲ್ಲಿ? ಬೆಳಗ್ಗೆನೆ ಸಮರ್ಥ ಕರ್ಕೊಂಡು ಹೋದ. ಇಲ್ಲಿ ನೋಡಿದ್ರೆ ಅರ್ಥನೂ ಇಲ್ಲ, ಸಮರ್ಥವೂ ಇಲ್ಲ. ಹಾಯ್ ಸರ್, ಗುಡ್ ಮಾರ್ನಿಂಗ್. ಏನು ವಿಷಯ? ಸಮರ್ಥ್ ಸರ್ ಇಲ್ಲಿಗೆ ಬರಕ್ಕೆ ಹೇಳಿದ್ರು? ವಿಷಯ ನಮಗೂ ಏನು ಗೊತ್ತಿಲ್ಲಮ್ಮ. ನಾವು ನಿಮ್ಮಷ್ಟೇ ಕ್ಯೂರಿಯಸ್ ಆಗಿದ್ದೀವಿ. ಎಲ್ರಿಗೂ ನಮಸ್ಕಾರ. ನಾನು ಕೌನ್ಸಿಲರ್ ತ್ರಿವೇಣಿ. ಓ, ನಿಮ್ಮ ಬಗ್ಗೆ ಚೆನ್ನಾಗಿ ಗೊತ್ತು. ನನ್ನ ಅಕ್ಕ ಹೇಳ್ತಾ ಇರ್ತಾಳೆ. ನೈಸ್ ಮೀಟಿಂಗ್ ಯು ಮಿಸಸ್ ತ್ರಿವೇಣಿ. ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಪ್ರಾರ್ಥನಾ ಸಮರ್ಥ್ ಇಬ್ರು ಫೋನ್ ಮಾಡಿ ಇಲ್ಲಿಗೆ ಬರಕ್ಕೆ ಹೇಳಿದ್ರು. ಎಲ್ಲಿ ಅವ್ರು ಕಾಣಿಸ್ತಾ ಇಲ್ಲ? ಎಲ್ಲಿದ್ದಾರೆ? ನಾವು ಅವ್ರ ದಾರಿನೇ ಕಾಯ್ತಿದ್ದೀವಿ. ಅವರಿಬ್ರು ಏನು ಮಾಡಕ್ಕೆ ಹೊರಟಿದ್ದಾರೆ ಅಂತಾನೆ ಅರ್ಥ ಆಗ್ತಿಲ್ಲ. ಆಲ್ ರೈಟ್. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೂ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾನೇ ಇದೆ. ಮಿಲನ ಮಿಲನ ಹೀರೋಯಿನ್ ಹಾಯ್. ಹಾಯ್ ಶಿಶಿ. ಹಾಯ್ ಚಿರು ಮಾಮ. ಹಾಯ್ ನೀಲಿಮಾ ಆಂಟಿ. ನನ್ನ ಫ್ರೆಂಡ್ ತ್ರಿವೇಣಿ ಆಂಟಿ. ತಾತ, ಚಿಕ್ಕಿ, ಸುಲೋಚನಾ ಮಿಸ್, ಎಲ್ರಿಗೂ ಹಾಯ್. ನಿನ್ ಹಾಯ್ ಸಂಭ್ರಮ ಹಂಗಿರ್ಲಿ. ಅಪ್ಪ ಅಮ್ಮ ಎಲ್ಲಿ? ಬರ್ತಾರೆ ಬರ್ತಾರೆ. ನಿಮ್ಗೆಲ್ಲ ಸಮರ್ ಪ್ರಾರ್ಥನಾ ಕತೆ ಗೊತ್ತಾ? ಲೇ ಅರ್ಥ, ಏನೇ ನೀನು? ಅದನ್ನೆಲ್ಲ ಇಲ್ಲಿ ಯಾಕೆ ಹೇಳ್ತಾ ಇದ್ಯಾ? ನಿನ್ನ ಅಪ್ಪ ಅಮ್ಮ ಕತೆ ಹೇಳಿ ದೊಡ್ಡ ತಪ್ಪು ಮಾಡಿದೆ ನಾನು. ಹಂಗೇನಿಲ್ಲ ಅಪ್ಪ, ನಾನು ಸಮರ್ ಪ್ರಾರ್ಥನಾ ಕತೆ ಹೇಳಕ್ಕೆ ಇಲ್ಲಿಗೆ ಬಂದಿರೋದು. ಅವ್ರ ಕತೆನೆಲ್ಲ ನಾವು ತುಂಬಾ ಟೈಮಿಂದ ನೋಡ್ತಾ ಇದೀವಿ. ಅದನ್ನೆಲ್ಲ ಏನು ಹೇಳ್ಬೇಡ ಇಲ್ಲಿ. ಯಾರು ಕತೆ ಹೇಳಕ್ಕೆ ಬಿಟ್ಟಿಲ್ಲ. ಇಟ್ಸ್ ಓಕೆ ಕಂದ. ಇವಾಗ ನಾವು ಬಂದ್ವಿ ತಾನೆ, ನಾವು ಹೇಳ್ತೀವಿ. ಎಲ್ರಿಗೂ ಹಾಯ್. ನಾನು ಯಾರು, ಇವಳು ಯಾರು ಅಂತ ನಿಮಗೆ ಪರಿಚಯ ಮಾಡಿಸ್ಕೊಡೋ ಅಂತ ಅಗತ್ಯ ಇಲ್ಲ.
ಆ್ಯಂಡ್ ಸಮರ್ ಪ್ರಾರ್ಥನಾ ಕಥೆನ ನಿಮಗೆಲ್ಲ ನೆನಪು ಮಾಡುವಂಥ ಅವಶ್ಯಕತೆಯೂ ಇಲ್ಲ. ನನ್ನ ಮಗಳು ನಮ್ಮ ಕತೆಗೆ ಒಂದು ಸಣ್ಣ ಟ್ವಿಸ್ಟ್ ಕೊಡೋಕ್ಕೆ ಹೊರಟಿದ್ಲು ಅಷ್ಟೇ. ಇಟ್ಸ್ ಓಕೆ, ಅದನ್ನು ನಾವೇ ಹೇಳ್ತೀವಿ. ನೀವೆಲ್ಲರೂ ನಮ್ಮನ್ನು ನೋಡಿದ್ದೀರ. ನಮ್ಮ ಹಠ, ಸ್ವಾಭಿಮಾನ, ಮನಸ್ತಾಪ ಇದೆಲ್ಲದನ್ನು ಸಹಿಸ್ಕೊಂಡಿದ್ದೀರ. ಅದಕ್ಕೆಲ್ಲ ಅಂತ್ಯ ಹಾಡುವಂಥ ಸಮಯ ಬಂದಿದೆ. ಜಗಳ ಮಾಡಿ ವಾದ ಮಾಡಿ ನಮಗೂ ಸಾಕಾಗೋಗ್ಬಿಟ್ಟಿದೆ. ಅದಕ್ಕೆ ಜೀವನದಲ್ಲಿ ಮತ್ತೆ ಪ್ರೀತಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ವೆರಿ ಗುಡ್. ಇದೇ ನಾನು ನಿಮ್ಮಿಂದ ಬಯಸಿದ್ದು. ವೆಯ್ಟ್ ಮೇಡಮ್, ನೀವು ಅಂದ್ಕೊಂಡ ಅರ್ಥದಲ್ಲಿ ಅವ್ರು ಹೇಳ್ತಾ ಇಲ್ಲ. ಯು ನೋ ಸಮಥಿಂಗ್. ಸಮರ್ಥ್ ಒಂದು ಹುಡುಗಿನ ಇಷ್ಟಪಟ್ಟಿದ್ದಾನೆ, ಪ್ರಾರ್ಥನಾ ಒಬ್ಬ ಹುಡುಗನ ಇಷ್ಟಪಟ್ಟಿದ್ದಾಳೆ. ಅದನ್ನು ಹೇಳೋದಕ್ಕೆ ನಮ್ಮನೇಲಿ ಕರೆದಿರೋದು. ನೋ, ಈಗಾಗಕ್ಕೆ ಸಾಧ್ಯನೇ ಇಲ್ಲ. ರಿಯಲಿ? ಯಾಕಾಗಬಾರ್ದು? ಮೇ ಬಿ ಆಗ್ಬೋದೇನೋ, ಆದರೆ ಹಾಗಾಗೋದು ನಮಗಿಷ್ಟ ಇಲ್ಲ. ನನಗೂ ಅಷ್ಟೇ ಸಮರ್ಥ್ ಸರ್. ಪ್ರಾರ್ಥನಾ ಮೇಡಮ್ನ ನಿಮ್ಮ ಜೊತೆಲಿ ನೋಡಿದಾಗೆಲ್ಲ ಇವ್ರು ಯಾಕೆ ನಿಮ್ಮ ಜೊತೆ ಇಲ್ಲ ಅಂತ ಮನಸ್ಸಲ್ಲೇ ಹತ್ತಿದ್ದೀನಿ. ಯಾರು ಕೆಟ್ಕಂಡು ಬಿತ್ತೋ ಅಂತ ಮನಸ್ಸಲ್ಲೇ ಸಂಕಟ ಪಟ್ಟಿದ್ದೀನಿ. ನಮ್ಗೇನು ಕಡಿಮೆ ಸಂಕಟನಾಗಿದೆ, ಆದರೆ ಇವರು ಅಯ್ಯೋ, ಇದ್ಯಾಕೆ ನೀವೆಲ್ಲರೂ ನಮಗೋಸ್ಕರ ಇಷ್ಟೊಂದು ಬೇಜಾರು ಮಾಡ್ಕೋತಾ ಇದ್ದೀರಾ? ಚೆನ್ನಾಗಿ ಹೇಳ್ದೆ ಕಣೆ. ಜೀವನದಲ್ಲಿ ನಿಮ್ಮಿಬ್ರನ್ನೂ ಒಂದು ಮಾಡೋದು ಹೇಗೆ ಅಂತ ಪ್ಲ್ಯಾನ್ ಮಾಡೋದು ಬಿಟ್ಟು ಬೇರೆ ಯಾವ ಗನಂದಾರಿ ಕೆಲಸನೂ ಮಾಡಿಲ್ಲ ನಾವು. ನಾವು ಅಷ್ಟೇ. ನೀವಿಬ್ರು ಒಂದಾಗಲಿ ಅಂತ ತುಂಬ ಆಸೆ ಪಟ್ಟಿದ್ವಿ. ನೀವಿಬ್ರು ನನ್ನೂ ಚಿರಾಗ್ನೂ ಒಂದು ಮಾಡಬೇಕು ಅಂತ ಟ್ರೈ ಮಾಡಿದ್ರಿ. ಬಟ್ ನೋ, ಪ್ರೀತಿ ಹಾಗೆಲ್ಲ ಬೇಕಾದ ಹಾಗೆ ಹುಟ್ಟೋದಲ್ಲ. ಅದೊಂದು ಹೆಮ್ಮರ ಇದ್ದಂಗೆ. ಯಾವತ್ತೋ ನೆಲ ಅಗ್ದು ಬೀಜ ಬಿತ್ತಿ ನೀರು ಹಾಕಬೇಕಾಗತ್ತೆ. ಅದು ಮೊಳಕೆ ಒಡೆದು ಆಮೇಲೆ ಚಿಗುರಿ ಆಮೇಲೆ ಮರ ಆಗಬೇಕಾಗತ್ತೆ. ಸೊ ಇದ್ದಕ್ಕಿದ್ದ ಹಾಗೆ ಯಾರ ಮೇಲೋ ಹಾಗೆಲ್ಲ ಪ್ರೀತಿ ಹುಟ್ಟಲ್ಲ. ಆದರೆ ಅದು ನಿಮ್ಮ ಮಧ್ಯ ಸಾಧ್ಯ ಇತ್ತು. ಯಾಕಂದರೆ ನಿಮ್ಮ ಸಂಬಂಧ ಗಟ್ಟಿಯಾಗಿರೋ ಬೇರು ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಮಿಲನ ಮಿಲನ. ಇದ್ದಕ್ಕಿದ್ದ ಹಾಗೆ ಯಾರ ಮೇಲೋ ಹಾಗೆಲ್ಲ ಪ್ರೀತಿ ಹುಟ್ಟಲ್ಲ. ಆದರೆ ಅದು ನಿಮ್ಮ ಮಧ್ಯ ಸಾಧ್ಯ ಇತ್ತು. ಯಾಕಂದರೆ ನಿಮ್ಮ ಸಂಬಂಧ ಗಟ್ಟಿಯಾಗಿರೋ ಬೇರು ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಬೇರನ್ನೇ ಕಡಿಯಕ್ಕೆ ಹೊರಟಿದಾರಲ್ಲ, ಇನ್ನು ನಾವೇನು ಹೇಳಕ್ಕಾಗತ್ತೆ? ನಾನು ಪ್ರಾರ್ಥನಾ ಸಮರ್ಥನ ಅರ್ಥ ಮಾಡ್ಕೊಂಡ ಹಾಗೆ ಅವರಿಬ್ಬರ ಮಧ್ಯೆ ಸಂಬಂಧ ಅನ್ನೋ ಬೇರು ತುಂಬ ಗಟ್ಟಿಯಾಗಿದೆ. ಇವತ್ತೆಲ್ಲ ನಾಳೆ ಅಲ್ಲೊಂದು ಹೊಸ ಚಿಗುರುತ್ತೆ ಅಂತ ನಂಬ್ಕೊಂಡೇ ಬಂದಿದ್ದೀನಿ. ಇನ್ನೆಂಥ ನಂಬಿಕೆ! ಎಲ್ಲರೂ ನಂಬಿಕೆಗೂ ಕೊಡ್ಲಿ ಇಟ್ಕೊಡಕ್ಕೆ ಹೊರಟಿದಾರಲ್ಲ. ಸರಿ, ನಾವೇ ಎಷ್ಟು ಅಂತ ಮಾತಾಡೋದು. ಅವರೇನೋ ಹೇಳಕ್ಕೆ ಅಂತ ಕರೆದಿದ್ದಾರೆ, ಅದೇನು ಅಂತ ಕೇಳಿಸ್ಕೊಂಡು ಹೊರಡೋಣ. ಅಷ್ಟಕ್ಕೂ ಇದು ಅವ್ರ ಜೀವನ ಅಲ್ವಾ? ನಮಗೆ ಬೇಕಾದ ಹಾಗೆ ಅವ್ರು ಬದುಕೋಕ್ಕಾಗಲ್ಲ. ಇಟ್ಸ್ ಓಕೆ. ಯಾರ್ಯಾರಿಗೆ ನಮ್ಮ ಮೇಲೆ ಅದೇನೇನು ಒಪಿನಿಯನ್ ಇದೆಯೋ ಎಲ್ಲ ಹೇಳ್ಬಿಡಿ. ನಮ್ಮ ಬಗ್ಗೆ ಯಾರ್ಯಾರು ಏನೇನು ಯೋಚನೆ ಮಾಡ್ತಾರೆ ಅಂತ ನಮಗೂ ಗೊತ್ತಾಗತ್ತೆ. ಇದು ಎಂಥ ತಮಾಷೆ ಭಾವ! ಇಷ್ಟು ಜನರನ್ನು ಸೇರಿಸ್ಕೊಂಡು ಅದೇನು ಹೇಳಕ್ಕೆ ಹೊರಟಿದ್ದೀರಾ ನೀವು? ಅದೇನು ಹೇಳಬೇಕು ಅಂತಿದ್ದೀರೋ ಹೇಳಿ. ಚಿಕ್ಕಿ, ಅವರು ಸಮರ್ ಪ್ರಾರ್ಥನಾ ಕಥೆನೇ ಹೇಳೋದು. ಇನ್ನೆಂಥ ಸಮರ್ ಪ್ರಾರ್ಥನಾ ಕಥೆನೆ? ಸಮರ್ಥ್ ಹೆಸರು ಜೊತೆ ಇನ್ನೊಂದು ಹೊಸ ಹೆಸರು ಬರುತ್ತೆ, ಪ್ರಾರ್ಥನಾ ಹೆಸರು ಮುಂದೆ ಇನ್ನೊಂದು ಹೊಸ ಹೆಸರು ಬರುತ್ತೆ. ಇದಂತ ಸಮರ್ಥ ಪ್ರಾರ್ಥನಾ ಕಥೆ ಹೇಳು. ಒಂದು ನಿಮಿಷ ಚಿಂತು, ನೀವು ಹೇಳಿದ ನಿಜ. ಪ್ರಾರ್ಥನನ ಹೆಸರು ಮುಂದೆ ಹೊಸ ಹೆಸರೇ ಬರುತ್ತೆ.